ಇಷ್ಟೆಲ್ಲ ನಮಗೆ ಜ್ಞಾನದ ಕಾರ್ಯ ಅದೆಲ್ಲ ನಡೀತದೆ ಅಂತಂದರೆ ಆ ಜ್ಞಾನ ಕೊಡುವ ದೇವರದ್ದೇ ಇದೆಲ್ಲ ವ್ಯವಸ್ಥೆಗಳು. ಅವಿಜ್ಞಾತ ಚೇಷ್ಟಿತ, ಚೇಷ್ಟೆ ಅಂತಂದರೆ ಈ ಬುದ್ಧಿಪೂರ್ವಕವಾದಂತಹ ಕ್ರಿಯೆಗಳು ಅದನ್ನು ಪೂರ್ತಿಯಾಗಿ ನಮಗೆ ತಿಳ್ಕೊಳ್ಳಿಕ್ಕಾಗುವುದಿಲ್ಲ. ಒಂದು ಜೀವ, ಒಂದು ಪರಮಾತ್ಮ. ಹಾಗಾಗಿ ನಮಗೆ ಮಿತ್ರ ಯಾರು ಅಂತಂದರೆ ಭಗವಂತ. ಮಿತ್ರ ಅಂತ ಇದೆ ನೋಡಿ. ಮಿತ್ರ ಅಂದರೆ ಏನು? ಮಿತ್ರ ಅಂತಂದರೆ ಮಾತ್ವ ಮಾಪಯಿತ್ವ ಯಹ ತ್ರಾಯತೆ ತದ್ ಮಿತ್ರ. ಮಿತ್ರ ಅಂದರೆ ತಿಳಿದು ತಿಳಿಸಿ ನಮಗೆ ತ್ರ ಅಂದರೆ ತ್ರಾಣ ಕೊಡುವವ, ರಕ್ಷಣೆ ಮಾಡುವವ, ಅವನಿಗೆ ಮಿತ್ರ ಅಂತ. ನೋಡು, ನಿನಗೆ ಈ ಸಮಸ್ಯೆ ಇದೆ, ಸಮಸ್ಯೆ ಬರಲಿಕ್ಕಿದೆ, ಸಮಸ್ಯೆ ಪರಿಹಾರ ಮಾಡು ಅಂತ ಹೇಳಬೇಕು. ಅವನು ನಿಜವಾದ ಮಿತ್ರ. ಎಲ್ಲ ಸಮಸ್ಯೆ ಆಗಿ ನಾವು ಮುಳುಗಿದ ಮೇಲೆ ನನ್ಗೆ ಗೊತ್ತಿತ್ತಿದು ಯಾಕೆ ಹೇಳಿಲ್ಲ, ನಾನು ಯಾಕೆ ಹೇಳಬೇಕು ಅಂತ ಹೇಳಿಲ್ಲ. ಮಿತ್ರ ಆಗಿಬಿಡ್ತಾನ ಅವನು. ನಮ್ಮ ಮುಳುಗುದನ್ನು ನೋಡಿಯೇ ಖುಷಿ ಪಡುವವ. ಮಿತ್ರ ಅಂತಂದ್ರೆ ನೋಡಿ, ಹೆಜ್ಜೆ ಇಡುವಾಗ ಜಾರ್ತದೆ, ಕಾಲು ಜಾರಿ ಬಿದ್ದರೆ ಇದು ಶತಂ ಪಾತಾಳ, ಮತ್ತೆ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ, ಡೈರೆಕ್ಟ್ ಮೋಕ್ಷನೇ ನಿಮಗೆ ಮೊದಲೇ ಹೇಳಿಟ್ರೆ ಅವನು ಮಿತ್ರನಾಗ್ತಾನೆ. ಆಮೇಲೆ ಹೇಳಿದ್ರೆ ಅವನು ನಮಗೆ ಅಂತಃಶತ್ರು. ನಮ್ಮ ದೇವರು ಅಷ್ಟು ಮಿತ್ರ ನಮಗೆ. ಯಾಕೆ ಅಂತಂದ್ರೆ ಮುಂದೆ ಏನೇನು ಆಗ್ತದೆ ಅದನ್ನು ತಿಳಿಸಿ ನಮಗೆ ಒಳ್ಳೆಯ ಸಾಧನೆಯನ್ನು ಮಾಡಿಸ್ತಾರೆ. ಹೀಗೆ ಹೋಗು, ಹೀಗೆ ಹೋಗಬೇಡ ಅಂತ ತಿಳಿಸಿ ನಮ್ಮ ಕಾರ್ಯವನ್ನು ಮಾಡಿಸುವವ ನಮ್ಮ ದೇವರು. ನಮ್ಮ ಒಬ್ಬರು ಆಚಾರ್ಯರು